ಹಾಯ್ ಗೈಸ್, ವೆಲ್ಕಮ್ ಟು ಕಾರ್ತಿಕ್ಸ್ ಕಿಚನ್. ಇವತ್ತು ನಾವು ಮಾಡ್ತಿದ್ದೀವಿ 1 kg ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿಗೆ ಬೇಕಾಗಿರೋ ಮಸಾಲೆ ಐಟಮ್ಸ್: ಪೆಪ್ಪರ್, ಲವಂಗ, ಜಾಪತ್ರೆ, ಕಲ್ಲುವ, ಕಸ್ತೂರಿ ಮೇಥಿ, ಪಲಾವ್ ಎಲೆ, ಸೋಂಪು, ಸ್ಟಾರ್ ಹೂವ, ಏಲಕ್ಕಿ ಮತ್ತೆ ಶಾಹಿ ಜೀರಾ, ಅದ್ರ ಜೊತೆಗೆ ಚಕ್ಕೆ. ಇದನ್ನ ನಾವು ಫ್ರೈ ಮಾಡಿ ರುಬ್ಕೋಬೇಕು. ಅದ್ರ ಜೊತೆಗೆ ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿನ ಕೂಡ ಫ್ರೈ ಮಾಡಿ ರುಬ್ಕೋಬೇಕು. ಅಂಡ್ ಅದ್ರ ಜೊತೆಗೆ ಪುದೀನ, ಕೊತ್ತಂಬರಿ ಮತ್ತೆ ಮೆಂತ್ಯ ಸೊಪ್ಪು. ಈಗ ಒಂದು ಕಡಾಯಿ ತಗೊಂಡು ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕಿ, ಆಯಿಲ್ ಸ್ವಲ್ಪ ಹೀಟ್ ಆದ್ಮೇಲೆ ಅದಕ್ಕೆ ಈ ಒಂದು ಮಸಾಲ ಐಟಮ್ಸ್ ಏನು ಹೇಳಿದ್ವು ಅದನ್ನ ಹಾಕೊಳ್ಳಿ. ಹಾಕೊಂಡು ಅದನ್ನೊಂದು ಸ್ವಲ್ಪ ಫ್ರೈ ಮಾಡಿ. ಜಾಸ್ತಿ ಫ್ರೈ ಮಾಡಿದ್ರೆ ಅದು ಸೀದೋಗುತ್ತೆ. ಸೊ ಲೈಟ್ ಆಗಿ ಮೀಡಿಯಂ ಫ್ಲೇಮಲ್ಲಿ ಅದನ್ನ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ಅದಕ್ಕೆ ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ ಹೇಳಿದ್ವಲ್ಲ ಅದನ್ನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ. ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ್ಮೇಲೆ ನೆಕ್ಸ್ಟ್ ಅದಕ್ಕೆ ನೀವು ಕೊತ್ತಂಬರಿ, ಪುದೀನ ಮತ್ತೆ ಮೆಂತ್ಯ ಸೊಪ್ಪನ್ನ ಹಾಕೊಳ್ಳಿ. ಮೆಂತ್ಯ ಸೊಪ್ಪನ್ನ ಏನಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ, ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಬಿರಿಯಾನಿಗೆ ಕಲರು ಚೆನ್ನಾಗಿ ಬರುತ್ತೆ ಮತ್ತೆ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಹಾಕಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಮಸಾಲೆನ ಯಾಕೆ ಹುರ್ಕೋಬೇಕು ಅಂತ ಹೇಳಿದ್ರೆ, ಮಸಾಲೆನ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರ ಹಸಿ ವಾಸನೆ ಹೋಗುತ್ತೆ ಮತ್ತೆ ಅದ್ರದ್ದು ಟೇಸ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಎಲ್ಲ ಮಸಾಲೆ ಚೆನ್ನಾಗಿ ಫ್ರೈ ಆದ್ಮೇಲೆ ಅದನ್ನ ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ಅದನ್ನ ಗ್ರೈಂಡ್ ಮಾಡ್ಕೋಬೇಕು. ಸೊ ಲಾಸ್ಟ್ ಅಲ್ಲಿ ಮಸಾಲೆಗೆ ಒಂದು 1 ಟೇಬಲ್ ಸ್ಪೂನ್ ಆಫ್ ಅರಿಶಿಣದ ಪುಡಿ ಹಾಕೊಳ್ಳೋಣ. ಈಗ ಒಂದು ಕಡಾಯಿ ತಗೊಳ್ಳಿ. ಆ ಕಡಾಯಿಗೆ ಬೇಕಾದಷ್ಟು ಎಣ್ಣೆ ಹಾಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಈರುಳ್ಳಿ ಆಡ್ ಮಾಡ್ಕೊಳ್ಳಿ. ಸೊ ನಾವಿಲ್ಲಿ ಪಲಾವ್ಗೆ ಯಾವುದೇ ಒಂದು ಪಲಾವ್ ಮಸಾಲೆ ಐಟಮ್ಸ್ ಅದಕ್ಕೆ ಆಡ್ ಮಾಡ್ತಿಲ್ಲ. ಯಾಕೆ ಅಂದ್ರೆ ಆಲ್ರೆಡಿ ನಾವು ಅದನ್ನ ಮಸಾಲ ಹುರ್ಕೊಂಡು ಆಲ್ರೆಡಿ ರುಬ್ಕೊಂಡಿರೋದ್ರಿಂದ ಸೊ ನಾವ್ ಯಾವ್ದನ್ನು ಡೈರೆಕ್ಟ್ ಆಗಿ ಹಾಕೊಳ್ಳೋದು ಬೇಕಾಗಿಲ್ಲ. ಅಂಡ್ ನಮ್ಮ ಮನೆಯಲ್ಲಿ ಬೆಳೆದಿರೋ ಪಲಾವ್ ಎಲೆನ ಅದಕ್ಕೆ ಆಡ್ ಮಾಡಿದೀವಿ. ಸೊ ಇದು ಹಸಿ ಇರುತ್ತೆ. ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ತಿದಂಗೆ ಟೇಸ್ಟ್ ಹೊರಗಡೆ ಎನ್ಹಾನ್ಸ್ ಆಗುತ್ತೆ. ಪುದೀನ ಹಾಕೊಳ್ಳಿ ಒಂದು ಸ್ವಲ್ಪ. ಆ ಪುದೀನ ಮತ್ತೆ ಕೊತ್ತಂಬರಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಲಿ. ಅದು ಸ್ವಲ್ಪ ಆದ್ಮೇಲೆ ಅದಕ್ಕೆ ಟೊಮೆಟೊ ಆಡ್ ಮಾಡ್ಕೊಳ್ಳಿ. ಇದಿಷ್ಟನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡಿ. ಟೊಮೆಟೊ, ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದ್ಮೇಲೆ ಅದಕ್ಕೆ ನಾವು ವಾಶ್ ಮಾಡಿ ಇಟ್ಕೊಂಡಿರೋ ಚಿಕನ್ ಅನ್ನ ಆಡ್ ಮಾಡ್ಕೊಳ್ಳೋಣ. ನಾವು ತಗೊಂಡಿರೋದು 1 kg ಆಫ್ ಚಿಕನ್. ಸೊ 1 kg ಚಿಕನ್ ನಾವು ಇದಕ್ಕೆ ಆಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ತಣ್ಣಗಾಗಿದೆಯಲ್ಲ, ಆ ಮಸಾಲಾನ ನಾವು ಮಿಕ್ಸಿ ಒಳಗಡೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಮಸಾಲೆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಬೇಕಾಗತ್ತೆ. ನೋಡಿ ಎಷ್ಟು ಗ್ರೀನ್ ಕಲರ್ ಆಗಿ ಅದು ಕಲರ್ಫುಲ್ ಆಗಿದೆ. ಸೊ ಇದೇ ನಮ್ಮ ಬಿರಿಯಾನಿಗೆ ಕಲರು ಮತ್ತೆ ಟೇಸ್ಟ್ ಅನ್ನ ಕೊಡೋದು. ಸೊ ಈಗ ನಾವು ಚಿಕನ್ ಅನ್ನ ಸ್ವಲ್ಪ ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ರುಬ್ಕೊಂಡಿರೋ ಮಸಾಲೆನ ಆ ಚಿಕನ್ಗೆ ಆಡ್ ಮಾಡ್ತಾ ಇದ್ದೀನಿ. ಸೊ ಆ ಮಸಾಲೆ ಹಾಕಿ ಚೆನ್ನಾಗಿ ಚಿಕನ್ ಅದರಲ್ಲಿ ಕುಕ್ ಮಾಡಬೇಕು. ಸೊ ದಟ್ ಆ ಇಡೀ ಮಸಾಲೆ ಫ್ಲೇವರ್ ಏನಿದೆ ಅದು ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ ಅಂತ. ಸೊ ಅದನ್ನ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ, ಚಿಕನ್ಗೆ ಮಸಾಲೆ ಹಿಡಿಯೋ ತರ. ಸ್ವಲ್ಪ ಕರ್ಡ್ ಆಡ್ ಮಾಡ್ತಿದ್ದೀನಿ. ಸೊ ಕರ್ಡ್ ಆಡ್ ಮಾಡೋದ್ರಿಂದ ಚಿಕನ್ಗೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅಂಡ್ ರೈಸ್ ಉದ್ರಾಗಿ ಬರುತ್ತೆ. ಅಂಡ್ ರೈಸ್ಗೆ ಕೂಡ ಮಸಾಲೆ ಚೆನ್ನಾಗಿ ಬೈಂಡ್ ಆಗುತ್ತೆ ಅದರಿಂದ. ಸೊ ಕರ್ಡ್ ಹಾಕಿ ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನೊಂದು 2 to 3 ಟೇಬಲ್ ಸ್ಪೂನ್ ಆಫ್ ಧನಿಯಾ ಪೌಡರ್ ಆಡ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ನಾನ್ ವೆಜ್ ಐಟಮ್ಸ್ಗೆ ಧನಿಯಾ ಪುಡಿ ಆಡ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಒಂದು ಹಿಡಿಯಷ್ಟು ಉಪ್ಪು, 1 kgಗೆ ಒಂದು ಹಿಡಿಯಷ್ಟು ಉಪ್ಪು ಆಡ್ ಮಾಡ್ತಾ ಇದ್ದೀನಿ, ಕಲ್ಲುಪ್ಪು. ಸೊ ಇದೆಲ್ಲ ಹಾಕಿ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಆಲ್ರೆಡಿ ಮಸಾಲಾನ ಹುರಿದಿರೋದ್ರಿಂದ ಬೇಗ ಮೆಂದೋಗುತ್ತೆ ಮಸಾಲ. ಸ್ವಲ್ಪ ಮಸಾಲೆ ಎಣ್ಣೆ ಬಿಟ್ಕೊಂಡಿದ ತಕ್ಷಣ ಅದಕ್ಕೆ ನೀರು ಹಾಕಿ ನಾವು ರೈಸ್ ಆಡ್ ಮಾಡ್ಬೋದು. ಸೊ ಈಗ ಅದಕ್ಕೆ 1 kgಗೆ ಅಳತೆಗೆ ಪ್ರಕಾರ ನೀರು ಹಾಕ್ಕೊಂತ ಇದ್ದೀನಿ. ಸೊ ಟೇಸ್ಟ್ ಮಾಡಿ ಸಾಲ್ಟ್ ಹೇಗಿದೆಯೋ ನೋಡ್ಕೋಬೇಕು ಯಾವಾಗ್ಲೂ. ಸಾಲ್ಟ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದ್ರೆ ರೈಸ್ಗೆ ಈಕ್ವಲ್ ಆಗಿರುತ್ತೆ. ಸೊ ಸಾಲ್ಟ್ ಕರೆಕ್ಟ್ ಆಗಿದೆ. ಸೊ ನೀರು ಕುದೀತಾ ಇದೆ, ಅದಕ್ಕೆ ನಾನು ನಿಂಬೆಹಣ್ಣು ಆಡ್ ಮಾಡ್ತಾ ಇದ್ದೀನಿ.
ಕುದಿಯೋವಾಗ ನಿಂಬೆಹಣ್ಣು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡೋವಾಗ ನಿಂಬೆಹಣ್ಣು ಸೀಡ್ಸ್ ಅದ್ರೊಳಗಡೆ ಬಿದ್ದರೆ ಕಹಿ ಬಂದ್ಬಿಡುತ್ತೆ. ಸೊ ಅದನ್ನ ನಾವು ನೋಡ್ಕೋಬೇಕು. ಸೊ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ. ಈ ಟೈಮ್ಗೆ ನಾವು ಕರೆಕ್ಟಾಗಿ ಅಕ್ಕಿನ ಆ್ಯಡ್ ಮಾಡಬೇಕು. ನಾನು ಆಲ್ರೆಡಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಯಾವಾಗಲೂ ಥರ. ಸೊ ನೆನೆಸಿಟ್ಕೊಂಡಿರೋ ಅಕ್ಕಿ 1 kg ಅಕ್ಕಿನ ನಾನು ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ಅಕ್ಕಿ ಎಲ್ಲ ನೀಟಾಗಿ ಆ್ಯಡ್ ಮಾಡಿ ಒಂದು ಸ್ವಲ್ಪ ಅದು ಬೇಯಕ್ಕೆ ಬಿಡಬೇಕು. ಅಕ್ಕಿ ಕುದೀತಾ ಇದೆ, ಕೆಳಗಡೆ ತಳ ಹಿಡಿದು ಬಿಡುತ್ತೆ. ಆಗ ಸ್ವಲ್ಪ ಕೈ ಆಡಿಸ್ತಿರ್ಬೇಕು, ಜಾಸ್ತಿ ಕೈ ಆಡಿಸಿದ್ರು ಮುದ್ದೆ ಆಗೋಗುತ್ತೆ. ಸೊ ಈ ಪೋರ್ಷನ್ಗೆ ಬಂದಾಗ ನಾವು ಒಂದು ಸ್ವಲ್ಪ ಅದನ್ನ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು ಸ್ವಲ್ಪ ನೀರು ಚೆನ್ನಾಗಿ ಇದಾಗಕ್ಕೆ ಬಿಡಬೇಕು. ಸೊ ನೋಡಿ ಈ ಪೋರ್ಷನ್ಗೆ ಈ ಒಂದು ಕ್ವಾಂಟಿಟಿಗೆ ಬಂದಿದೆ. ಒಂದು ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಅದಾದ್ಮೇಲೆ ಇದಕ್ಕೆ ನಾನೊಂದು 2 ರಿಂದ 3 ಟೇಬಲ್ ಸ್ಪೂನ್ ಆಫ್ ತುಪ್ಪ ಆ್ಯಡ್ ಮಾಡ್ತಿದ್ದೀನಿ. ತುಪ್ಪ ಹಾಕೋದ್ರಿಂದ ರೈಸ್ಗೆ ಫ್ಲೇವರು ಚೆನ್ನಾಗಿರುತ್ತೆ, ಗಮ್ ಅಂತ ಇರುತ್ತೆ ತಿನ್ನೋವಾಗ. ಈಗ ನಾವು ಇದನ್ನ ದಮ್ ಕಟ್ಕೊಳ್ಳೋಣ. ಸೊ ಅದಕ್ಕೆ ಅಂತಾನೆ ಒಂದು ತವಾ ಇಟ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಉರಿ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಅದ್ರ ಮೇಲೆ ಈ ಒಂದು ಬಿರಿಯಾನಿ ಪಾತ್ರೆ ಇಡೋಣ. ಅದ್ರ ಮೇಲೆ ಈ ಕಲ್ಲಿದೆ, ನೀವು ವೆಯ್ಟಿಗೆ ಬೇಕಂದ್ರೆ ಏನಾದರೂ ಇಟ್ಕೋಬಹುದು, ಇಲ್ಲ ಏನಾದರೂ ಬೇರೆ ಐಟಮ್ ಅಡುಗೆ ಮಾಡಿದ್ರು ಅದ್ರ ಮೇಲೆ ಇಡ್ಬೋದು. ಸೊ ದಟ್ ಅದರಿಂದ ಹೊಗೆ ಹೊರಗಡೆ ಹೋಗ್ಬಾರ್ದು ಅಂತ. ನಾವು ದಮ್ ಕಟ್ಟೋವಾಗ ಯಾವಾಗಲೂ ಮೇಲ್ಗಡೆ ಹೆವಿ ಐಟಮ್ ಯಾಕೆ ಇಡ್ತೀವಿ ಅಂದ್ರೆ ಹೊರಗಡೆಯಿಂದ ಹೊಗೆ ಆಚೆ ಬರಬಾರ್ದು ಅಂಡ್ ಹೀಟ್ ಒಳಗಡೆನೆ ಇರಲಿ ಅಂತ. ಸೊ ನೋಡಿ ನಮ್ಮ ಬಿರಿಯಾನಿ ಕುಕ್ ಆಗಿದೆ, ನಮ್ಮ ಬಿರಿಯಾನಿ ರೆಡಿ ಆಗಿದೆ. ಸೊ ಅದನ್ನ ಸರ್ವಿಂಗ್ ಬೌಲಲ್ಲಿ ಹಾಕಿಟ್ಟಿದ್ದೀವಿ. ಮೇಲ್ಗಡೆ ಜಸ್ಟ್ ಒಂದು ಮೊಟ್ಟೆ, ಅದ್ರ ಜೊತೆಗೆ ಮೊಸರು ಬಜ್ಜಿ, ಸೂಪರ್ ಕಾಂಬಿನೇಷನ್. ಸೊ ಬನ್ನಿ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಎಸ್, ಥ್ಯಾಂಕ್ ಯು.